ಹಾಯ್ ಹಲೋ ವೀಕ್ಷಕರೇ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಮಂಜಣ್ಣ ಮಂಜಣ್ಣ. ಇವತ್ತು ನಮ್ಮ ಜೊತೆಗಿದ್ದಾರೆ ಇಬ್ಬರು ವಿಶೇಷ ಅತಿಥಿಗಳು. ಅವರನ್ನು ಮಾತಾಡ್ಸೋಣ ಬನ್ನಿ. RCB ಮತ್ತು LSGಯ ಕ್ಯಾಪ್ಟನ್ಗಳಾದ ವಿರಾಟ್ ಕೊಹ್ಲಿ ಮತ್ತು ರಿಷಬ್ ಪಂತ್. ನಮಸ್ತೆ ವಿರಾಟ್ ಜಿ. ಹಾಂ, ನಮಸ್ತೆ ಮಂಜಣ್ಣ ಅವರೇ. ನಮಸ್ತೆ 28 ಕೋಟಿಯ ಒಡೆಯ ರಿಷಬ್ ಪಂತ್ ಅವರೇ. ನೋಡ್ರಿ ಮಂಜಣ್ಣ, ನಮಗೆ ರಿಷಬ್ ಪಂತ್ ಅಂತಷ್ಟ ಅನ್ರಿ ಸಾಕು. ನೀವು ನಮಗೆ 28 ಕೋಟಿ 38 ಕೋಟಿ ಅಂದ್ರೆ ನಾವು ಈ ಕಾರ್ಯಕ್ರಮನ ಬಿಟ್ಟು ಹೋಗ್ಬಿಡ್ತಾವೆ ನೋಡ್ರಿ. ಮತ್ತು ಹೇಳಿಲ್ಲ ಅಂದಿರಿ ಹಂಗೆ ಮಾಡಿಡಿರಿ ಸರ. ಮತ್ತು ನೀವು ನಮ್ಮ ಕಾರ್ಯಕ್ರಮಕ್ಕೆ ಬೇಕು. ನೀವು ಸಾರಿ ತಪ್ಪಾಯ್ತ್ರಿ. ಹಿಂಗೆ ಬರ್ರಿ. ಮತ್ತು ದಾರಿಗೆ ನೀವೇನ್ರಿ ಸರ ಕರೆಸಿ ನಮ್ಮದು ಮರ್ಯಾದೆ ತೆಗಿಬೇಕಂತ ಮಾಡ್ಯಾರನ? ಹಾಂ, ಮಂಜಣ್ಣರ ನೀವೆಲ್ಲ ಹಂಗೆ ಅನ್ನಕ್ಕೆ ಹೋಗ್ಬೇಡ್ರಿ. ಅವಂಗೆ ಮನುಷ್ಯ ಚಲೋ ಅದಾನವ. ಏನು ಟೈಮ್ ಖರಾಬ್ ಇರ್ಬೇಕು ಅವಂದು ಪಾಪ. ಇಲ್ಲ ಅಂದ್ರೆ ಅವ್ನು 20 ಬಾಲಿಗೇನ 50 ಹೊಡಿತಾನೆ ರೀ ಅವ. 100 ಅದು ಎಲ್ಲ ಅವ್ಗೆ ಏನು ಹೇಳ್ರಿ, ಸಣ್ಣ ಹುಡುಗರು ಈ ನೀರು ಕುಡ್ದಂಗೆ ಅವ ಗಟ 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 100 ಅದು ಹೊಡಿಬೇಕಂದ್ರೆ ಹಂಗೆ ಮಾಡ್ತಾನೆ ಅವ. ಈಗೇನೋ ಒಂದು ಟೈಮ್ ಖರಾಬ್ ಐತೆ ಪಾಪ. ಹಂಗೆ ಆಯ್ತು ಬಿಡ್ರಿ, ಹೋಲಿ. ಸಾರಿ ರಿಷಬ್ ಪಂತ್ ಅವರೇ, ಸಾರಿ ಕ್ಷಮಿಸ್ಬಿಡ್ರಿ. ಇನ್ನೊಂದು ಸಾರಿ ಆ ಥರ ಅನ್ನೋದಿಲ್ಲ. ಸಾರಿ, ಟೈಮು ಚಲೋ ಆಗಿ ನೀವು ಚೆನ್ನಾಗಿ ಆಡ್ರಿ. ಆದ್ರೆ ನಮ್ಮ RCB ಲಾಸ್ಟ್ ಮ್ಯಾಚ್ ಕೂಡ ಒಂದು ಹಿಂಗೆ ನೀವು ಎಕ್ಕಡ್ಯಾರ ನೋಡ್ಕೊತ ಹೊಡೆದು ಕ್ಯಾಚ್ ಕೊಟ್ಟು ಹೋಗ್ಬಿಟ್ರಿ. ಅದನ್ನ ಏನಾರ ಮಾಡೋದು ಬಿಡ್ರಿ. ನಾವು ಹೆಂಗೆ ಇದ್ರು ಹೊರಗೆ ಬಿದ್ದೇವೆ. ನಾವು ಗೆದ್ರಾರ ತೊಗೊಂಡು ಹೋಗಕ್ಕೆ ನಮಗೇನೈತಿ, ಕಪ್ಪಿಲ್ಲ ಏನಿಲ್ಲ, ಕೊಡ್ತಾವಂತ. ಆದ್ರೆ ನೀವು ನಮಗೆ ಕರೆಸಿ ಅಸಹ್ಯದು ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮಗೆ ಏನು ಬೇಕಲ್ಲ ಸಪೋರ್ಟ್ ನಾ ಮಾಡ್ತೇನೆ. ಲಾಸ್ಟ್ ಟೈಮ್ ಮ್ಯಾಚ್ ನಾವು ಗೆದ್ರೆ ಏನೋ ಒಂದು ಖುಷಿಯಿಂದ ಈ ಸೀಸನ್ ಮುಗಿಸ್ತಿದ್ದೀವಿ. ಆದ್ರೆ RCB ಅಭಿಮಾನಿಗಳನ್ನ ನೋಡಿದ್ರೆ ನಮಗೂ ಒಂಥರ ಏನೋ ಫೀಲಿಂಗ್ ಆಕತ್ರಿಪ್ಪ. ನಮ್ಮ ಟೀಮ್ ಸಪೋರ್ಟನ್ನು RCBಗೆ ಮಾಡಕೊಂತಾರೆ ನಮ್ಮ ಅಭಿಮಾನಿಗಳು. ಆ ಕಾರಣಕ್ಕಾದರೂ ನಾನು ಈಗ RCB ಸಂಬಂಧ ನಾವು ಈ ಮ್ಯಾಚ್ನ ಬಿಟ್ಟು ಕೊಡೋಕ್ಕೆ ತಯಾರದೇವಿ. ಆದರೆ ನೀವೇನೈತಲ್ಲ, ನಮಗೂ ಒಂದು ಮ್ಯಾಚ್ ಮುಂದಕ್ಕದು ನಾವು ಹಿಂಗಾದಾಗ ನೀವು ಬಿಟ್ಟು ಕೊಡ್ಬೇಕು ನೋಡ್ರಿ. ಮತ್ತು ಕೊಹ್ಲಿ ಕಾಕ ಅಪ್ಪ ಆಯ್ತು ಅವರು ರಿಷಬ್ ಪಂತ ಯಾರು ಬೇಡ ಅಂತಾರೆ. ನಿಮ್ಗಿಂತ ಹೆಚ್ಚಿಂದ ಐತನಪ್ಪ. ಏನೋ ನಾವು 18ನೇ ಸೀಸನ್, ನಂದು ಜರ್ಸಿ ನಂಬರು 18. ನಾ ಮತ್ತು RCBಗೆ ಆಡಕ್ಕೆ ಕುಂತು 18 ವರ್ಷ ಆಯ್ತು. ಇಷ್ಟೆಲ್ಲ ವಿಶೇಷ ಅದಾವು ಈ ಸತ ಸೀಸನಿಗೆ. ಮತ್ತು ಹೆಂಗಾರ ಮಾಡಿ ನೋಡಿ ನೀವು. ನಾವು ಪಾಯಿಂಟ್ ಟೇಬಲ್ನಾಗ ನಾವು 1ನೇಕ್ಕೆ ಅಗ್ರಸ್ಥಾನ ಪಡ್ಕೊತೀವಿ, ಟಾಪ್ನಾಗ ಇರ್ತೀವಿ. ಏನಿಲ್ಲ, ಇವ್ರನ್ನ ಯಾರು ಬರ್ತಾರೆ ಸೆಕೆಂಡ ಅವ್ರನ್ನ ಹೊಡೆದು ಕಳಿಸ್ತೇವೆ ನಾವು ಮನೆಗೆ. ಆಮ್ಯಾಗ ಅವ್ರು ಮುಂಬೈದಾರ ನಿಂಬೆ ಹಣ್ಣು ಇಟ್ಕೊಂಡಾರ ಬರಲಿ, ಇಲ್ಲ ಕೊಳ್ಳೆಗಾಲಕ್ಕರ ಹೋಗಿ ಬರಲಿ, ಅವ್ರನ್ನ ಹೆಂಗೆ ಹೊಡಿಬೇಕು ಅನ್ನೋದು ನಮ್ಗೆ ಗೊತ್ತೈತೆ ಫೈನಲ್ನಾಗ. ಇವತ್ತಿನ ಮ್ಯಾಚ್ನಾಗ ನೋಡ ಪೋರನ್ನಿಗೂ ಹೇಳವಂಗ, ಅವು ಏನು ಒಂದು ಮ್ಯಾಚ್ ಕಳ್ಕೊಂಡ್ರೆ ಏನಾಗೋದಿಲ್ಲ ಅಂತ ಹೇಳವಂಗ ಹೇಳಿ ನೋಡ. ನಾಳೆ ಚಲೋ ಟೈಮ್ ಐತಿ, ನಾವು ಫೈನಲಿಗೆ ಹೊಕ್ಕವಿ. ಆಮ್ಯಾಗ ಮುಂದೆ ನೋಡುವಂಥ ಫೈನಲ್ನಾಗ ಇವರು ಮುಂಬೈದಾರ ಬಂದ್ರೆ ಅವ್ರನ್ನ ಹೊಡೆದು ಕಳಿಸ್ತೇವೆ. ಕಪ್ ನಿನ್ನ ಕೈಯಾಗ ಕೊಡ್ದತ್ತು, ಎತ್ತಿ ಹಿಡಿದು ನೀನು ಗ್ರೌಂಡ್ ತುಂಬ ಓಡಾಡುವಂತಿ. ಎತ್ತಿ ಹಿಡ್ಕೊಂಡು ಓಡಾಡುವಂತಿ. ಬೇಕಂದ್ರೆ ಅವತ್ತು ಫೋನ್ ಹಚ್ಚಿ ಕರೆಸ್ತೇನಪ್ಪ. ಏನಪ್ಪ ಅಷ್ಟು ಮಾಡವಪ್ಪ. ಅವ್ನು ಪೊರನಿಗೂ ಹೇಳೊಂದಿಟ್ಟು, ಹಂಗೆ ಅವಂಗ ಮಾರ್ಕ್ರಾಮಿಗೂ ಹೇಳವಂಗ. ಅವನು ಏನು ತಲೆ ಕೆಟ್ಟಾರಂಗೆ ಆಡಾಕುಂತಾನೆ. ಹೇಳಿಡ ಇವರಿಬ್ಬರಿಗೆ, ನೀನೊಬ್ಬ ನೋಡ ಹಂಗೆ ಔಟಾಗಿ ಹೋಗ. ಏನು ಭಾಳ ಅಂದ್ರೆ ಏನು ಒಂದು 120 130 ರನ್ ಹೊಡ್ರಿ, ನಾವೆಲ್ಲ ಹೊಡಿತೀವಿ. ಆಮ್ಯಾಗ ಒಟ್ಟು ಒಂದು ಮ್ಯಾಚ್ ಬಿಟ್ಟು ಕೊಡ್ರಪ್ಪ ಪಂತವ್ರ. ಹೆಂಗೋ ಕೊಹ್ಲಿ ಕಾಕ, ನಮ್ಮ ಕೂಡಿ ಗೆದ್ದು ಗುಳ್ಳೆ ಒಮ್ಕೆ ಪಣಿಗೆ ಹೊಕ್ಕಣೆ ಅಂತೇಳಿ ನೀ. ಏನು ನಿಮ್ಮ ಲೆಕ್ಕನ ತಿಳಿವಲ್ಲಲ್ಲ, ಲಾಜಿಕ್ ಇಲ್ಲಂಗೆ ಮಾತಾಡ್ತೇವಲ್ಲ ಕೊಹ್ಲಿ ಕಾಕ. ನಾವು ಗುಜರಾತ್ನಾರನ್ನ ಎದಕ್ಕೆ ಬಿಟ್ಟೇವೆ ಅಂತ ನಿನಗೆ ಗೊತ್ತಿಲ್ಲಪ್ಪ ಪಂತ. ನೀನು ಇನ್ನೂ ಸಣ್ಣ ಅವಧಿ ಇಂಥ ವಿಷಯದಾಗ. ಅವ್ರನ್ನ 2 ಸತಿ ಯಾಕೆ ನಾವು ಅವ್ರಿಗೆ ಮ್ಯಾಚ್ ಬಿಟ್ಕೊಟ್ಟ ಗೊತ್ತೈತಿನ.
ಈ ಎಲಿಮಿನೇಟರ್ ಒಂದನೇ ಮ್ಯಾಚ್ ಏನೈತಲ್ಲ ಅದ್ರಾಗ ಅವ್ರು ಸೀದಾ ಹೊಡೆದು ನಾವು ಒಳಗೆ ಹೋಗಿಬಿಡ್ತೇವೆ. ಅವ್ರು ಆಮ್ಯಾಗ ಮುಂಬೈ ಕೂಡಾರ ಆಡಲಿ ಇಲ್ಲ ಪಂಜಾಬ್ ಕೂಡಾರ ಆಡಲಿ, ಅವ್ರು ಕೂಡ ಆಡಿ ಗೆದ್ದು ಬರ್ತಿದ್ರೆ ಫೈನಲಿಗೆ ಬರಲಿ. ಇಲ್ಲ ಅಂದ್ರೆ ಮುಂಬೈದಾರ ಬರಲಿ, ಅವ್ರು ಲಿಂಬೆ ಹಣ್ಣಾರ ತೊಗೊಂಬರಲಿ, ಕೊಳ್ಳೆಗಾಲಕ್ಕೆ ಹೋಗಿ ಒಂದು ತಾಯ್ತಾರ ಮಾಡ್ಸ್ಕೊಂಬರಲಿ, ನಾವೇನೈತಲ್ಲ ಮುಂಬೈದಾರ ಫೈನಲ್ನಾಗ ಹೊಡೆದ ಬಿಡ್ತೇವೆ. ಹಾಂ, ನೀ ಮೊದಲು ಈ ಮ್ಯಾಚ್ ನಮಗೆ ಬಿಟ್ಕೊಡುವಪ್ಪ, ಸಾಕು. ನಾಳೆ ಮ್ಯಾಚ್ ಒಂದು ಬಿಟ್ಕೊಡ, ಮುಂದಿನ ಎಲ್ಲ ನಿಂಗೆ ಹೇಳ್ತಾನೆ ಕಪ್ ಗೆದ್ದಿನ. ಹಾಂ, ಧನ್ಯವಾದಗಳು ವೀಕ್ಷಕರೇ, ಮತ್ತೆ ಸಿಗೋಣ.